ಅಲ್ಪ ಸ್ವಲ್ಪ ಉಳಿದಿದ್ದ ಗ್ಯಾಸ್ ಸಿಲಿಂಡರ್ ಕೂಡ ಖಾಲಿ ಆಯಿತು. ಹೋಟೆಲ್ಗಳು ಬಾಗಿಲುಗಳನ್ನ ಬಂದ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಈ ಕೆಲಸ ಮಾಡಿಲ್ಲ ಅಂದ್ರೆ ಗ್ಯಾಸ್ ಸಿಲಿಂಡರ್ ಸಿಗೋದಿಲ್ಲ. ಹೌದು, ಕೇಂದ್ರ ಸರ್ಕಾರದಿಂದ ಮತ್ತೊಂದು ಹೊಸ ನಿಯಮ ಅಂತಾನೆ ಹೇಳ್ಬೋದು. ಎಲ್ಲ ಗ್ಯಾಸ್ ಸಿಲಿಂಡರ್ ಇದ್ದವರಿಗೆ, ಮನೆಗೆ ಬಳಸೋ ಗ್ಯಾಸ್ ಸಿಲಿಂಡರ್ ಆಗಿರ್ಬೋದು, ಹೋಟೆಲ್ಗೆ ಬಳಸೋ ಗ್ಯಾಸ್ ಸಿಲಿಂಡರ್ ಆಗಿರ್ಬೋದು, ಎಲ್ಲರಿಗೂ ಕೂಡ ಹೊಸ ನಿಯಮ. ಈ ಕೆಲಸ ಮಾಡಲೇಬೇಕು. ಹಾಗಾದ್ರೆ ಏನು ಕೆಲಸ ಮಾಡಬೇಕು? ಇದು ಮಾಡಲಿಲ್ಲ ಅಂದ್ರೆ ಒಂದು ಗ್ಯಾಸ್ ಸಿಲಿಂಡರ್ ವಿತರಣೆ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಮತ್ತು ಅಗತ್ಯಕ್ಕೆ ಇದ್ದಷ್ಟು ಹೋಟೆಲ್ಗಳಿಗೆ ಸಿಲಿಂಡರ್ ಕೊಡಲಾಗುವುದು ಅಂತ ಸರ್ಕಾರದಿಂದ ಒಂದು ಹೇಳಿಕೆ ಬಂದಿದೆ. ಇನ್ನು ಕೇಂದ್ರ ಸರ್ಕಾರದಿಂದಲೂ ಕೂಡ ಗ್ಯಾಸ್ ವಿತರಣೆ ಆಗ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಸಿಹಿ ಸುದ್ದಿ, 6,000 ರೂಪಾಯಿ ಹಣ ಜಮೆ ಆಗುತ್ತಾ? ಹೌದು ವೀಕ್ಷಕರು, ಈಗಾಗಲೇ ರಂಜಾನ್ ಹಬ್ಬ, ಯುಗಾದಿ ಹಬ್ಬ ಇರೋದ್ರಿಂದ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಜಮೆ ಆಗೋದಕ್ಕೆ ಶುರು ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಬಾಕಿ ಕಂತು ಹಣ ಜಮೆ ಬಗ್ಗೆ ಒಂದು ಬಂಪರ್ ಸುದ್ದಿ ಅಂತಾನೆ ಹೇಳ್ಬಹುದು. ಹೀಗಾಗಿ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ಇನ್ನು ಕರ್ನಾಟಕದಲ್ಲಿ ದಿಢೀರ್ ಅಂತ ಆಲಿಕಲ್ಲು ಮಳೆ ಆಗ್ತಾ ಇದೆ. ಹೌದು ವೀಕ್ಷಕರೇ, ಯಾವೆಲ್ಲ ಜಿಲ್ಲೆಗಳಿಗೆ ಮಳೆ ಬೀಳಲಿದೆ? ಆರೆಂಜ್ ಅಲರ್ಟ್ ಕೂಡ ಕೊಡಲಾಗಿದೆ. 15 ಜಿಲ್ಲೆಗಳಿಗೆ ಭಾರಿ ಮಳೆ ಬೀಳೋ ಮುನ್ಸೂಚನೆ ವೀಕ್ಷಕರೇ. ಇನ್ನು ಕಳೆದ 3 ದಿನಗಳಿಂದ ಮಳೆ ಆಗ್ತಾ ಇದೆ. ಇನ್ನು ಮುಂದೆ ಇನ್ನು 4 ದಿನದವರೆಗೂ ಮಳೆ ಆಗಲಿದೆ. ಕರ್ನಾಟಕದಲ್ಲಿ ಯಾವೆಲ್ಲ ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದೆ? ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ದಯವಿಟ್ಟು ಕಮೆಂಟ್ ಮಾಡಿ. ಇನ್ನು ಬಂಗಾರ ಮತ್ತು ಬೆಳ್ಳಿ ಬೆಲೆ ಸಾರ್ವಕಾಲಿಕ ಕನಿಷ್ಠ ಮಟ್ಟಕ್ಕೆ ಇಳಿಕೆ ಆಗಿದೆ. ಹೌದು ವೀಕ್ಷಕರೇ, ಅಮೆರಿಕನ್ ಡಾಲರ್ಸ್ ಬಲವಾಗ್ತಾ ಇರೋದು ಬಂಗಾರ ಬೆಳ್ಳಿಯಲ್ಲಿ ಏರಿಕೆ ಆಗ್ತಾ ಇಲ್ಲ, ಹೊರತಾಗಿ ಇಳಿಕೆ ಆಗ್ತಾ ಇದೆ. ಹಾಗಾದ್ರೆ ಈಗ ಬಂಗಾರ ಖರೀದಿ ಮಾಡ್ಬೇಕಾ ಬೇಡವಾ? ಇನ್ನಷ್ಟು ಇಳಿಕೆ ಆಗುತ್ತಾ ಬಂಗಾರ? ಯುದ್ಧ ಇದ್ರೂ ಕೂಡ ಬಂಗಾರ ಇಳಿಕೆ ಆಗ್ತಾ ಇರೋದು ಏಕೆ? ಎಲ್ಲ ಕೂಡ ನೋಡ್ತಾ ಹೋಗೋಣ. ಇನ್ನು ವೀಕ್ಷಕರೇ, ಪ್ರತಿಯೊಬ್ರು ಕೂಡ ಈಗ ಗ್ಯಾಸ್ ಸಿಲಿಂಡರ್ ಬಿಟ್ಟು ಇಂಡಕ್ಷನ್ ಸ್ಟೋವ್ಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಹೌದು, ಇಂಡಕ್ಷನ್ ಸ್ಟೋವ್ಗೆ ಭಾರಿ ಡಿಮ್ಯಾಂಡ್ ಬಂದಿದೆ. ಎಲ್ಲಾ ಕಡೆಗೂ ಕೂಡ ಸ್ಟಾಕ್ ಖಾಲಿ ಆಗಿದೆ. ಮಾರ್ಕೆಟ್ ಅಲ್ಲೂ ಕೂಡ ಇಂಡಕ್ಷನ್ ಸ್ಟೋವ್ ಸಿಗ್ತಾ ಇಲ್ಲ. ಹಾಗಾದ್ರೂ ಕೂಡ ನಿಮಗೆ ನಾವು ಹುಡುಕ್ಬಿಟ್ಟು ಈ ಒಂದು ಸ್ಕ್ರೀನ್ ಮೇಲೆ ಈ ಒಂದು ಪ್ರಾಡಕ್ಟ್ ಬೇಕಂದ್ರೆ ನಿಮಗೆ ಲಿಂಕ್ ಕೂಡ ಹಾಕಿದ್ದೇವೆ. ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಇಂಡಕ್ಷನ್ ಸ್ಟೋವ್ ಬೆಸ್ಟ್ ಕ್ವಾಲಿಟಿ ಇರೋದು ನಿಮಗೆ ಲಿಂಕ್ ಅನ್ನ ಹಾಕಿದ್ದೇವೆ. ನೀವು ಕೂಡ ಅದನ್ನ ಬೇಗನೆ ಖರೀದಿ ಮಾಡಿ. ಅದಕ್ಕಂದ್ರೆ ಸ್ಟಾಕ್ ಬೇಗ ಬೇಗ ಖಾಲಿ ಆಗ್ತಾ ಇದೆ ವೀಕ್ಷಕರೇ. ನಿಮಗೋಸ್ಕರ ಕಡಿಮೆ ಬೆಲೆಗೆ ಒಳ್ಳೆ ಕ್ವಾಲಿಟಿ ಇರೋ ಇಂಡಕ್ಷನ್ ಸ್ಟೋವ್ ಗಳನ್ನ ಒಂದು ಟ್ಯಾಗ್ ಅನ್ನ ಮಾಡಿದ್ದೇವೆ. ಪ್ರಾಡಕ್ಟ್ ನ ಬೇಗ ನೀವು ಚೆಕ್ ಮಾಡಿ ಆರ್ಡರ್ ಮಾಡಿ. ಇನ್ನು ಗೃಹಲಕ್ಷ್ಮಿಯರಿಗೆ ಒಂದು ಬಂಪರ್ ಸುದ್ದಿ ಅಂತಾನೆ ಹೇಳ್ಬಹುದು. ಹೀಗಾಗಿ ವಿಡಿಯೋಗೆ ದಯವಿಟ್ಟು ಒಂದು ಲೈಕ್ ಮಾಡಿ. ಬಂಗಾರ ಪ್ರಿಯರಿಗೂ ಕೂಡ ಒಂದು ಬಂಪರ್ ಸುದ್ದಿ ಬಂದಿದೆ. ಬೆಲೆಯಲ್ಲಿ ಭಾರಿ ಇಳಿಕೆ ಆಗಿದೆ. ಇನ್ನು ಗೃಹಲಕ್ಷ್ಮಿಯರಿಗೆ 27ನೇ ಕಂತು ಹಣ ಜಮೆ ಆಯ್ತಾ? ಎಸ್ ಆರ್ ನೋ ಅಂತ ಬೇಗನೆ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ವೀಕ್ಷಕರೇ. ನಿಮ್ಮ ಕಮೆಂಟ್ ಓದಿದ್ದಕ್ಕೆ ನಾವು ರಿಪ್ಲೈ ಕೂಡ ಮಾಡ್ತಾ ಇದ್ದೇವೆ. ಮತ್ತೆ ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಕೂಡ ಮಾಡಿ. ಪಕ್ಕದಲ್ಲಿ ಕಾಣಿಸುವ ಬೆಲ್ ಐಕಾನ್ ಕೂಡ ಒತ್ತಿ ವೀಕ್ಷಕರೇ. ಹೌದು, ಈಗಾಗಲೇ 27ನೇ ಕಂತು ಹಣ ಬಿಡುಗಡೆ ಆಗಿದ್ದು ಈಗಾಗಲೇ ಒಂದು ಜಿಲ್ಲೆಗಳಿಗೆ ಹಣ ಕೂಡ ಜಮೆ ಆಗ್ತಾ ಇದೆ. ಹೌದು ವೀಕ್ಷಕರೇ, ಈ ಜಿಲ್ಲೆ ಆ ಜಿಲ್ಲೆ ಅಂತಲ್ಲ, ಪ್ರತಿಯೊಂದು ಜಿಲ್ಲೆ ಹೆಣ್ಣು ಮಕ್ಕಳಿಗೂ ಕೂಡ ಹಣ ಜಮೆ ಆಗ್ತಾ ಇದೆ. ಗೃಹಲಕ್ಷ್ಮಿಯರಿಗೆ ಜಮೆ ಆಗ್ತಾ ಇದೆ. ಈಗ ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬಕ್ಕೆ ಇದು ಹಣ ಹಾಕ್ತಾರಾ? ಹೌದು ವೀಕ್ಷಕರೇ, ಬಾಕಿ ಕಂತು ಹಣ ಸದ್ಯಕ್ಕೆ ಬಿಡುಗಡೆ ಬಗ್ಗೆ ಸರ್ಕಾರದಿಂದ ಅಧಿಕೃತ ಅಪ್ಡೇಟ್ ಇಲ್ಲ ಅಂದ್ರೂ ಕೂಡ ಸರ್ಕಾರ ಇಲ್ಲಿ ಹಣ ಜಮೆ ಮಾಡ್ತಾ ಇದೆ. ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ 27ನೇ ಕಂತು ಹಣ ಜಮೆ ಆಗಿದೆ. ಮೊನ್ನೆ 25, 26 ಕಂತು ಹಣ ಕೂಡ ಜಮೆ ಮಾಡಲಾಗಿತ್ತು ವೀಕ್ಷಕರೇ. ಫೆಬ್ರವರಿ ತಿಂಗಳಲ್ಲಿ ಹಣ ಜಮೆ ಆಗಿದೆ. ಈಗ ಮಾರ್ಚ್ ತಿಂಗಳಲ್ಲೂ ಕೂಡ 27ನೇ ಕಂತು ಹಣ ಜಮೆ ಆಗಿದೆ. ಹಾಗಾದ್ರೆ ಒಟ್ಟು 2 ತಿಂಗಳಲ್ಲಿ 3 ಕಂತು, ಒಟ್ಟು 6,000 ರೂಪಾಯಿ ಗೃಹಲಕ್ಷ್ಮಿಯರಿಗೆ ಹಣ ಜಮೆ ಆಗಿದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬೋದು. ಇನ್ನು ಹಬ್ಬದ ಸಡಗರದಲ್ಲಿ ಅಂದ್ರೆ ಯುಗಾದಿ ಹಬ್ಬ, ರಂಜಾನ್ ಹಬ್ಬಕ್ಕೆ ಗೃಹಲಕ್ಷ್ಮಿ ಮಹಿಳೆಯರಿಗೆ ಒಂದು ಬಂಪರ್ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಒಂದು ಯೋಜನೆ ಶುರುವಾಗಿ 30ರಿಂದ 31 ತಿಂಗಳು ಆಗುತ್ತೆ. ಹೀಗಾಗಿ ಸರ್ಕಾರ 27 ಕಂತು ಕೊಟ್ಟಿದೆ. ಅಂದ್ರೆ ಇನ್ನುಳಿದ 3 ಕಂತು ಯಾವಾಗ ಕೊಡುತ್ತೆ? ಇನ್ನು 6,000 ರೂಪಾಯಿ ಹಣ ಯಾವಾಗ ಕೊಡುತ್ತೆ? ಈಗ ಬಜೆಟ್ ನಲ್ಲಿ 28,608 ಕೋಟಿ ರೂಪಾಯಿ ಹಣ ಗೃಹಲಕ್ಷ್ಮಿ ಯೋಜನೆಗೆ ಅಂತ ಮೀಸಲಿಟ್ಟ ಮೇಲೆ ಈ ಒಂದು ಹಣ ಪ್ರತಿ ತಿಂಗಳು ಕೂಡ ಸರ್ಕಾರದ ಖಜಾನೆಯಿಂದ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ರಿಲೀಸ್ ಆಗ್ತಾನೆ ಇರುತ್ತೆ. ಹಾಗೆ ನಿಮ್ಮ ಅಕೌಂಟ್ಗೆ 2,000 ರೂಪಾಯಿ ಪ್ರತಿ ತಿಂಗಳು ಬರ್ತಾನೆ ಇರುತ್ತೆ ಅಂತಾನೆ ಹೇಳ್ಬೋದು. ಎದಕ್ಕಂದ್ರೆ ಇಡೀ ಒಂದು ಬಜೆಟ್ ನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅತಿ ಹೆಚ್ಚು ಹಣವನ್ನ ಮೀಸಲಿಡಲಾಗಿದೆ ಈ ಬಾರಿ. ಮತ್ತೆ ಈ ಮುಂದೆ ಯಾವುದು ಕೂಡ ತೊಂದರೆ ಆಗೋದಿಲ್ಲ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ, ನಿಮಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂದ್ರೆ ವೀಕ್ಷಕರೇ, ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಈ KYC ಆಗಿದೆಯಲ್ಲ ಅಂತ ಚೆಕ್ ಮಾಡಿಕೊಳ್ಳಿ. ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕು, NPCI ಮ್ಯಾಪಿಂಗ್ ಎಲ್ಲ ಕೂಡ ಕಡ್ಡಾಯವಾಗಿ ಆಗಬೇಕು. ಮತ್ತೆ ಮೂರನೇದಾಗಿ, ಯಾರಾದ್ರೂ ಗೃಹಲಕ್ಷ್ಮಿಯವರು ತಮ್ಮ ಒಂದು ರೇಷನ್ ಕಾರ್ಡ್ ಅನ್ನ ಕಳೆದುಕೊಂಡಿದ್ರೆ ಅಥವಾ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿ BPL ಕಾರ್ಡ್ಗೆ ಬದಲಾಗಿ APL ಕಾರ್ಡ್ ಆಗಿದ್ದು ನೀವು ತೆರಿಗೆ ಪಾವತಿದಾರರಾಗಿದ್ರೆ GST ರಿಟರ್ನ್ಸ್ ಸಲ್ಲಿಕೆ ಮಾಡ್ತಾ ಇರೋದ್ರಿಂದ ನಿಮ್ದು ಏನಾದ್ರೂ BPL ಕಾರ್ಡ್ APL ಕಾರ್ಡ್ ಆಗಿದ್ರೆ ಅಂತವರಿಗೆ ಮಾತ್ರ ಇನ್ ಮುಂದೆ ಹಣ ಬರಲ್ಲ. ಅಂದ್ರೆ ತೆರಿಗೆ ಕಟ್ಟೋರ್ಗೆ, GST ರಿಟರ್ನ್ಸ್ ಮಾಡೋರ್ಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡುವಂತಿಲ್ಲ ಅಂತ ಮೊದಲೇ ನಿಯಮ ಇತ್ತು. ಆದ್ರೂ ಕೂಡ ಕೆಲವೊಬ್ರು ಸರ್ಕಾರಕ್ಕೆ ತೆರಿಗೆ ಕಟ್ಟೋರು ಕೂಡ BPL ಕಾರ್ಡ್ ಹೊಂದ್ಬಿಟ್ಟು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಅರ್ಜಿಯನ್ನ ಹಾಕಿ ಹಣವನ್ನ ಪಡೆದುಕೊಂಡಿದ್ದಾರೆ. ಆದ್ರೆ ಅವರ ಒಂದು BPL ಕಾರ್ಡ್ ಈಗ APL ಕಾರ್ಡ್ ಆಗಿದೆ. ಮತ್ತೆ ಅದಕ್ಕೆ ಲಿಂಕ್ ಇದ್ದ ಗೃಹಲಕ್ಷ್ಮಿ ಯೋಜನೆ ಕೂಡ ಬರೋದು ನಿಂತು ಹೋಗಿದೆ. ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಬ್ಯಾಕಪ್ ಸಪೋರ್ಟ್ ಆಗಿ ರೇಷನ್ ಕಾರ್ಡ್ ನಲ್ಲಿ ಯಾರು ಯಜಮಾನಿ ಸ್ಥಾನ ಹೊಂದಿರ್ತಾರ ನೋಡಿ
ಅವರ ಒಂದು ಡೇಟಾ ಮೇಲೆ ಗೃಹಲಕ್ಷ್ಮಿ ಯೋಜನೆಗೆ ಹಣವನ್ನು ಜಮೆ ಮಾಡಲಾಗ್ತಾ ಇದೆ. ಇನ್ನು ಗೃಹಲಕ್ಷ್ಮಿ ಯೋಜನೆ ರೇಷನ್ ಕಾರ್ಡ್ಗೆ ಅಧಿಕೃತವಾಗಿ ಲಿಂಕ್ ಇದೆ ಅಂತಾನೆ ಹೇಳ್ಬಹುದು. ಇದು ಗೃಹಲಕ್ಷ್ಮಿ ಯೋಜನೆ ರೇಷನ್ ಕಾರ್ಡ್ ಮೇಲೆ ಇರೋ ಯಜಮಾನಿ ಹೆಸರು ಮತ್ತೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೀವು ಕೊಟ್ಟಿರೋ ಹೆಸರು, ನಿಮ್ಮ ಬ್ಯಾಂಕ್ ಖಾತೆ ಮೇಲಿರೋ ಹೆಸರು ಮೂರು ಕೂಡ ಇಲ್ಲಿ ಚೆಕ್ ಮಾಡ್ತಾರೆ. ಮೂರು ಕೂಡ ಒಂದೇ ತರ ಇದ್ರೆ ಮಾತ್ರ ಹಣ ನಿಮ್ಮ ಅಕೌಂಟ್ಗೆ ಬರುತ್ತೆ. ಒಂದು ವೇಳೆ ಏನಾದ್ರೂ ಮಿಸ್ಟೇಕ್ ಇದ್ರೆ ಹಣ ಬರೋದಿಲ್ಲ. ಮತ್ತು ನಿಮ್ಮ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು, ಹೆಸರು ಬೇರೆ ಬೇರೆ ಇದ್ರೆ ಅವಾಗ್ಲೂ ಕೂಡ ಹಣ ಬರೋದು ತಡವಾಗುತ್ತೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಇನ್ನು ಬನ್ನಿ, LPG ಸಿಲಿಂಡರ್ ಬೇಕಂದ್ರೆ ಇನ್ ಮುಂದೆ ನೀವು ಈ ಕೆಲಸ ಮಾಡೋದು ಕಡ್ಡಾಯ. ಹೌದು, ಆಪ್ ಮೂಲಕವೂ ಕೂಡ ನೀವು ಮಾಡಬಹುದು. ಕೇಂದ್ರ ಸರ್ಕಾರ ರಾತ್ರೋರಾತ್ರಿ ಮತ್ತೊಮ್ಮೆ ಹೊಸ ಒಂದು ನಿಯಮ ಜಾರಿಗೆ ತಂದಿದೆ. ಇದು ಕೇವಲ ಹೋಟೆಲ್ಗಳಿಗೆ ಮಾತ್ರ ಅಲ್ಲ ವೀಕ್ಷಕರೇ, ಗ್ರಾಹಕರಿಗೆ, ಪ್ರತಿಯೊಂದು ಗ್ರಾಹಕರಿಗೂ ಕೂಡ ಇದು ಅಪ್ಲೈ ಆಗುತ್ತೆ. ಒಂದು ಕಡೆಗೆ ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ನಡುವಿನ ಸಂಘರ್ಷದಿಂದಾಗಿ ಭಾರತಕ್ಕೆ ಅಡುಗೆ ಅನಿಲ ಪೂರೈಕೆಯಲ್ಲಿ ಭಾರಿ ವೃತ್ಯ ಉಂಟಾಗಿದೆ. ಈ ಹಿನ್ನೆಲೆ ನಮ್ಮ ಕರ್ನಾಟಕದಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಮನೆಗೆ ಬಳಸೋ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇದೆ, ಆದ್ರೆ ಹೋಟೆಲ್ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ವಿತರಣೆ ಬಂದ್ ಆಗಿ ಹೋಗಿದೆ. ಆದ್ರೂ ಕೂಡ ಕೇಂದ್ರ ಸರ್ಕಾರ ಮನೆಗೆ ಬಳಸೋ ಗ್ಯಾಸ್ ಸಿಲಿಂಡರ್ ವಿತರಣೆ ಮಾಡ್ತೀವಿ, ಸಾಕಷ್ಟು ದಾಸ್ತಾನಿದೆ, ಏನು ಕೂಡ ಸಮಸ್ಯೆ ಇಲ್ಲ ಅಂತ ಅಧಿಕೃತವಾಗಿ ಹೇಳಿದೆ. ಜನರು ಪ್ಯಾನಿಕ್ ಆಗಬಾರ್ದು, ಬುಕಿಂಗ್ ಮಾಡಬೇಡಿ, ಎದಕ್ಕಂದ್ರೆ ಬೇಕಾದ್ರೆ ಅಷ್ಟೇ ಬುಕ್ ಮಾಡಿ, ಬೇಡ ಅಂದ್ರೆ ಬುಕ್ ಮಾಡಬೇಡಿ, ಯಾರು ಕೂಡ ಭಯಪಟ್ಟು ಬುಕ್ ಮಾಡಬೇಡಿ ಅಂತ ಸಲಹೆ ಕೂಡ ಕೊಡಲಾಗಿದೆ. ಆಹಾರ ಸಚಿವರು ಕೂಡ ಇದೇ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಈಗ ಮಾರ್ಚ್ 15ರಿಂದ LPG ಸಿಲಿಂಡರ್ ಬಳಕೆದಾರರಿಗೆ ಬಯೋಮೆಟ್ರಿಕ್ ಆಧಾರ್ ದೃಢೀಕರಣ ಅಥವಾ KYC ಕಡ್ಡಾಯ ಮಾಡಿ ಕೇಂದ್ರ ಸರ್ಕಾರ ನಿಯಮ ಜಾರಿಗೆ ತರ್ತಾ ಇದೆ. ಮತ್ತು ಗ್ಯಾಸ್ ಸಿಲಿಂಡರ್ ಈ KYC ಮಾಡಿಸೋದು ದಿನಾಂಕ, ಕೊನೆ ದಿನಾಂಕ ಇದೆ ಮಾರ್ಚ್ 31 ಅಂತಾನು ಕೂಡ ಹೇಳಲಾಗಿದೆ. ಅಂದ್ರೆ ಏಪ್ರಿಲ್ 1ರಿಂದ ಯಾರು KYC ಮಾಡಿಸಿರಲ್ಲ ಅವರಿಗೆ ಮನೆಗೆ ಬಳಸೋ ಗ್ಯಾಸ್ ಸಿಲಿಂಡರ್ ಕೂಡ ವಿತರಣೆಯಲ್ಲಿ ತೊಂದರೆ ಆಗಬಹುದು. KYC ಪೂರ್ಣಗೊಳಿಸಿದ ಗ್ರಾಹಕರಿಗಷ್ಟೇ LPG ಸೇವೆಗಳು ಮತ್ತು ಸಬ್ಸಿಡಿ ದೊರೆಯುತ್ತೆ ಅಂತ ಕೇಂದ್ರ ಸರ್ಕಾರ ಒಂದು ಮಾಹಿತಿ ಕೊಟ್ಟಿರುವಂತದ್ದು. ಈ KYC ಪ್ರಕ್ರಿಯೆ ಸಂಬಂಧ ನೀವು ಗ್ಯಾಸ್ ವಿತರಣಾ ಕಂಪನಿಗಳು ಆಪ್ ಮೂಲಕ ಮನೆಯಲ್ಲಿ ಕುಳಿತೆ ಆಧಾರ್ ಕಾರ್ಡ್ ಹಾಗೂ ಫೇಸರ್ ID ಆಪ್ ಬಳಸಿ ಸುಲಭವಾಗಿ ಪೂರ್ಣ ಮಾಡಬಹುದು ಅಂತ ಸಚಿವಾಲಯ ಗ್ರಾಹಕರಿಗೆ ಮಾಹಿತಿ ಕೂಡ ಇಲ್ಲಿ ಕೊಟ್ಟಿರುವಂತದ್ದು. ವೀಕ್ಷಕರೇ, ನೀವು ಕೂಡ ಗ್ಯಾಸ್ ಸಿಲಿಂಡರ್ ಬಳಕೆದಾರರಾಗಿದ್ರೆ ಈ KYC ಅಂತ ಕಮೆಂಟ್ ಮಾಡಿ. ಮುಂದಿನ ಬರೋ ವಿಡಿಯೋದಲ್ಲಿ ಯಾವ ತರ ನೀವು ಮನೆಯಲ್ಲಿ ಕುಳಿತು ನಿಮ್ಮ ಗ್ಯಾಸ್ ಸಿಲಿಂಡರ್ಗೆ ಈ KYC ಮಾಡಿಸಬಹುದು ಅಂತ ನಿಮಗೆ ಮಾಹಿತಿ ಕೊಡಲಿದ್ದೇವೆ. ಈಗಾಗಲೇ ನೀವು ಮಾಡಿಸಿದ್ರೆ ಮಾಡಿಸೋದು ಬೇಡ, ಒಂದು ವೇಳೆ ಮಾಡಿಸಿಲ್ಲ, ಈ KYC ಇಲ್ಲ ಅಂದ್ರೆ ನೀವು ಮಾಡಿಸಬೇಕಾಗುತ್ತೆ. ಇನ್ನು ಬನ್ನಿ, ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ನಿತ್ಯ ಹೋಟೆಲ್ಗಳಿಗೆ 1,000 ಸಿಲಿಂಡರ್ ಗಳನ್ನ ಕೊಡ್ತೀವಿ, ಆದ್ರೆ ಪ್ರತಿದಿನ ನಮ್ಮ ಕರ್ನಾಟಕಕ್ಕೆ 44,000 ವಾಣಿಜ್ಯ ಸಿಲಿಂಡರ್ಗಳು ಬೇಕು. ಆದ್ರೆ 1,000 ಮಾತ್ರ ವಿತರಣೆ ಮಾಡಿದ್ರೆ ಇದು ಯಾರಿಗೆ ಸಿಗುತ್ತೆ, ಯಾರಿಗೆ ಬಿಡುತ್ತೆ? ಹೋಟೆಲ್ಗಳು ಈಗ ಬಂದ್ ಆಗ್ತಾ ಇದ್ದ ವೀಕ್ಷಕರೇ. ಹೌದು, ಬೆಂಗಳೂರು ಸೇರಿದಂತೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ 10ರಿಂದ 20% ಹೋಟೆಲ್ಗಳನ್ನ ಬಾಗಿಲುಗಳನ್ನ ಬಂದ್ ಮಾಡಿದ್ದಾರೆ. ಹೋಟೆಲ್ಗಳಿಗೆ ಅಗತ್ಯದಷ್ಟು ಸಿಲಿಂಡರ್ ನ ಸದ್ಯಕ್ಕೆ ಕೊಡೋದಿಲ್ಲ ಅಂತ ಸರ್ಕಾರ ಹೇಳಿಬಿಟ್ಟಿದೆ. ಹೌದು, ಅಷ್ಟು ಹೋಟೆಲ್ಗೂ ಕೂಡ ಸಾಧ್ಯವಿಲ್ಲ. ಎದಕ್ಕಂದ್ರೆ 44,000 ಸಿಲಿಂಡರ್ಗಳು ಪೂರೈಕೆ ಮಾಡಬೇಕು. ಕೇಂದ್ರ ಸರ್ಕಾರ 1,000 ಕೊಟ್ಟಿದೆ. ಹಾಗಾದ್ರೆ ಏನ್ ಮಾಡ್ಬೇಕು ಹೇಳಿ? ಮೊದಲಿಗೆ ಅದರಲ್ಲಿ ಶಿಕ್ಷಣ ಸಂಸ್ಥೆ, ಹಾಸ್ಟೆಲ್, ಆಸ್ಪತ್ರೆಗೆ ಆದ್ಯತೆ ಕೊಡ್ತೀವಿ ಅಂತ ಸಚಿವರು ಮುನಿಯಪ್ಪ ಅವರು ಹೇಳ್ಬಿಟ್ಟಿದ್ದಾರೆ. ಹೀಗಾಗಿ ಕರ್ನಾಟಕದಲ್ಲಿ ಹೋಟೆಲ್ಗಳು ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗಲಿದೆ. ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಸ್ವಲ್ಪ ಗಂಭೀರವಾಗಿದೆ ಅಂತಾನೂ ಕೂಡ ಆಹಾರ ಸಚಿವರು ಇದರ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಗ್ಯಾಸ್ ಅನ್ನ ಮಿತವಾಗಿ ಬಳಸಬೇಕು, ಎಲೆಕ್ಟ್ರಿಕ್ ಸ್ಟೋವ್ ಗಳನ್ನ ಬಳಸಬೇಕು ಅಂತಾನೂ ಕೂಡ ಒಂದು ಮನವಿ, ಒಂದು ಸಲಹೆಯನ್ನು ಕೂಡ ಜನರಿಗೆ ಕೊಟ್ಟಿದ್ದಾರೆ. ಗ್ಯಾಸ್ ತುಂಬಾ ಒಂದು ಈಗ ಇಂಪಾರ್ಟೆಂಟ್, ಹೀಗಾಗಿ ಜನರು ಮಿತವಾಗಿ ಬಳಸಬೇಕು ಅಂತಾನೂ ಕೂಡ ಹೇಳಲಾಗಿದೆ. ಅಷ್ಟು ಮಾತ್ರವಲ್ಲದೆ ನಮ್ಮ ಕರ್ನಾಟಕದಲ್ಲೂ ಕೂಡ ಇಂಡಕ್ಷನ್ ಸ್ಟವ್ಗೆ ಡಿಮ್ಯಾಂಡ್ ಅಂತಾನೆ ಹೇಳ್ಬಹುದು. ನಮ್ಮ ಕರ್ನಾಟಕ ಸೇರಿದಂತೆ ಈಗ ಹೋಟೆಲ್ಗಳಲ್ಲಿ ಈ ಒಂದು ಎಲೆಕ್ಟ್ರಿಕ್ ಸ್ಟೋವ್ ಗಳನ್ನು ಕೂಡ ನೀವು ಬಳಸಬಹುದು ವೀಕ್ಷಕರೇ. ಆದ್ರೆ ಎರಡನೇದಾಗಿ ಮನೆಗಳಲ್ಲೂ ಕೂಡ ಈಸಿಯಾಗಿ ಬಳಸಬಹುದು. ಇದರಿಂದ ನಿಮ್ಮ ಹಣ ಕೂಡ ಉಳಿತಾಯವಾಗುತ್ತೆ, ಗ್ಯಾಸ್ ಖರ್ಚು ಕೂಡ ಕಡಿಮೆ ಆಗುತ್ತೆ, ಮತ್ತು ಇದು ಹಾಳು ಕೂಡ ಆಗೋದಿಲ್ಲ. ಇದ್ರ ಮೇಲೆ ನೀವು ಟೀ, ಕಾಫಿ, ಇಡ್ಲಿ, ವಡ ಏನ್ ಬೇಕಾದ್ರೂ ಮಾಡಬಹುದು ವೀಕ್ಷಕರೇ. ಯಾಕಂದ್ರೆ ಇದು ಎಲೆಕ್ಟ್ರಿಕ್ ಮೂಲಕ, ಕರೆಂಟ್ ಮೂಲಕ ನೀವು ಒಂದು ಸ್ಟೋವ್ ಗಳನ್ನ, ಅಂದ್ರೆ ಎಲೆಕ್ಟ್ರಿಕ್ ಇಂಡಕ್ಷನ್ ಸ್ಟೋವ್ ಗಳನ್ನ ನೀವು ಬಳಸಬಹುದು. ಇಂಡಕ್ಷನ್ ಸ್ಟೋವ್ ನಲ್ಲೂ ಕೂಡ ನೀವು ಅಡಿಗೆಯನ್ನ ಮಾಡಬಹುದು, ಏನು ಕೂಡ ತೊಂದರೆ ಆಗೋದಿಲ್ಲ, ಇದು ಶಾಕ್ ಕೂಡ ಹೊಡೆಯೋದಿಲ್ಲ. ನಿಮಗೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ಟ್ಯಾಗ್ ಅನ್ನ ಮಾಡಿದ್ದೇವೆ ಪ್ರಾಡಕ್ಟ್ಸ್ ಗಳನ್ನ, ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಇದ್ರದ್ದು ಲಿಂಕ್ ಕೂಡ ಸಿಗುತ್ತೆ. ಒಮ್ಮೆ ಬಾರಿ ಚೆಕ್ ಮಾಡಿ. ನಾವು ನಿಮಗೆ ಒಳ್ಳೆ ಕ್ವಾಲಿಟಿ ಇರೋ ಒಂದು ಇಂಡಕ್ಷನ್ ಸ್ಟೋವ್ ಗಳ ಲಿಂಕ್ ಕೂಡ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೇವೆ. ಅದನ್ನ ಒಮ್ಮೆ ಬಾರಿ ನೀವು ಚೆಕ್ ಮಾಡಿ. ಬೇಕಂದ್ರೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ನೀವು ಆರ್ಡರ್ ಕೂಡ ಮಾಡಬಹುದು. ಇನ್ನು ವೀಕ್ಷಕರೇ, PNG ಪೈಪ್ಡ್ ಲೈನ್ ಆಧಾರಿತ ಗ್ಯಾಸ್ ಕನೆಕ್ಷನ್ ಇದ್ದವರಿಗೆ LPG ಸಿಲಿಂಡರ್ ಕೊಡೋದಿಲ್ಲ ಅಂತ ಕೇಂದ್ರ ಸರ್ಕಾರ ಮತ್ತೊಂದು ನಿಯಮ ಕೂಡ ಜಾರಿಗೆ ತಂದಿದೆ. ಇದು ಕೂಡ ನಿಮಗೆ ಗೊತ್ತಿರಲಿ. ಬನ್ನಿ, ಈಗ ಬಂಗಾರ ಮತ್ತು ಬೆಳ್ಳಿ ಬೆಲೆ ಭಾರಿ ಇಳಿಕೆ ಕಾಣ್ತಾ ಇದೆ ವೀಕ್ಷಕರೇ. ಹೌದು, ಪ್ರತಿದಿನ ಬಂಗಾರ ಬೆಳ್ಳಿ ದರ ಇಳಿಕೆ ಆಗ್ತಾ ಇದೆ. ಒಂದು ಕಡೆಗೆ ಸಿಹಿ ಸುದ್ದಿ, ಒಂದು ಕಡೆಗೆ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಪ್ರಾರಂಭವಾಗಿದೆ. ಯುದ್ಧ ಪ್ರಾರಂಭವಾದ ಬಳಿಕ
ಬಂಗಾರ ಬೆಳ್ಳಿ 2 ಲಕ್ಷ ರೂಪಾಯಿ ಆಗ್ಬಿಡುತ್ತೆ. ಬಂಗಾರ 2 ಲಕ್ಷ, ಬೆಳ್ಳಿ 4 ಲಕ್ಷ ಆಗುತ್ತೆ ಕೆಜಿಗೆ ಅಂತ ಎಲ್ಲರೂ ಕೂಡ ತಿಳ್ಕೊಂಡಿದ್ರು. ಆದ್ರೆ ಎಲ್ಲ ಕೂಡ ಉಲ್ಟಾ ಹೊಡೆದಿದೆ. ಬಂಗಾರ ಏರಿಕೆ ಆಗೋದ್ ಬಿಟ್ಟು ಇಳಿಕೆ ಆಗಿದೆ. ಹೋದ ವಾರ 1,70,000 ರೂಪಾಯಿದದ್ದು ಈ ವಾರ ಬರೋಬ್ಬರಿ 1,57,000 ರೂಪಾಯಿಗೆ ಬಂದು ನಿಂತಿದೆ. ಹೌದು, ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಲ್ಲೂ ಕೂಡ ಬಂಗಾರದ ಬೆಲೆ 1,56,500 ರೂಪಾಯಿಗೆ ಈಗ ಟ್ರೇಡ್ ಆಗ್ತಾ ಇದೆ. ಅಂದ್ರೆ ಒಂದೇ ದಿನ ಮತ್ತೆ 2,200 ರೂಪಾಯಿ ಇಲ್ಲಿ ಬಂಗಾರದ ಬೆಲೆಯಲ್ಲಿ ಒಂದು ಕುಸಿತ ಕಂಡಿರುವಂತದ್ದು. ಇನ್ನು ಬೆಳ್ಳಿ ಬೆಲೆ ಕೂಡ ಒಂದೇ ದಿನ ಮತ್ತೆ 10,000 ರೂಪಾಯಿ ಇಳಿಕೆ ಆಗೋದ್ರ ಮೂಲಕ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಸಿಲ್ವರ್ ಫ್ಯೂಚರ್ಸ್ ವ್ಯಾಲ್ಯೂ 2,57,000 ರೂಪಾಯಿಗೆ ಟ್ರೇಡ್ ಆಗ್ತಾ ಇದೆ. ಇನ್ನು ಫಿಸಿಕಲ್ ಸಿಲ್ವರ್ ಅಂದ್ರೆ ನಿಮ್ಮ ಒಂದು ಮಾರ್ಕೆಟ್ ಅಲ್ಲಿ ಸಿಗೋ ಸಿಲ್ವರ್ ಬಾರ್ಸ್ ಗಳನ್ನ 2,70,000 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ. 2,80,000 ರೂಪಾಯಿದದ್ದು 2,70,000 ರೂಪಾಯಿ ಆಗಿದೆ. ಇನ್ನು ಒಂದು ವಾರದಲ್ಲಿ ಬೆಳ್ಳಿ ಕೂಡ ಬರೋಬ್ಬರಿ 45,000 ರೂಪಾಯಿ ಅಷ್ಟು ಇಳಿಕೆ ಆಗಿದ್ದು ಒಂದು ಕಡೆಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇನ್ನು ಮುಂದೆ ಇಳಿಕೆ ಆಗುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಯುದ್ಧ ಮುಗಿದ್ರೆ ಬಂಗಾರ ಬೆಳ್ಳಿ ಇನ್ನು 10,000 ರೂಪಾಯಿ 15,000 ರೂಪಾಯಿ ಅಷ್ಟು ಇಳಿಕೆ ಕಾಣಬಹುದು ನಮ್ಮ ಪ್ರಕಾರ. ಆದ್ರೆ ಅಧಿಕೃತವಾಗಿ ಹೇಳೋದಕ್ಕೆ ಬರಲ್ಲ, ಎಲ್ಲ ಕೂಡ ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ವೀಕ್ಷಕರೇ ಬನ್ನಿ, ಕೊನೆಯದಾಗಿ ಕರ್ನಾಟಕದ ಯಾವೆಲ್ಲ ಜಿಲ್ಲೆಗಳಿಗೆ ಭಾರಿ ಮಳೆ ಬೀಳಲಿದೆ. ಒಂದು ಕಡೆಗೆ 13 ಜಿಲ್ಲೆಗಳಿಗೆ ಬೇಸಿಗೆ ಮಳೆ ಮತ್ತೆ ಗುಡುಗು ಮಿಂಚು ಸಹಿತ ಮಳೆ ಆಗ್ತಾ ಇದೆ. ಇದು ಕೂಡ ನಿಮಗೆ ಗೊತ್ತಿರಲಿ. ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಒಂದು ಅಲರ್ಟ್ ಅನ್ನ ಕೊಡಲಾಗಿದೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಹೇಳಲಿದ್ದೇವೆ. ನಿಮ್ಮ ಊರಲ್ಲೂ ಕೂಡ ಈಗಾಗಲೇ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಬೆಳಗಾವಿ, ಬಾಗಲಕೋಟೆ ಸೇರಿ 5 ಜಿಲ್ಲೆಗಳಿಗೆ ಆಲಿಕಲ್ಲು ಅಬ್ಬರ ಅಂತಾನೆ ಹೇಳ್ಬೋದು. ಮುಂದಿನ 3 ದಿನಗಳ ಕಾಲ ಭಾರಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಹೌದು, ಕರ್ನಾಟಕದ ಕೋಲಾರ, ತುಮಕೂರು, ಬೀದರ್, ಕಲಬುರಗಿ, ಗದಗ ಈ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆ ಆಗಲಿದೆ ಅಂತ ಈಗಾಗಲೇ ಹವಾಮಾನ ಇಲಾಖೆ ಹೇಳಿದೆ. ಮುಂದಿನ 3 ದಿನಗಳವರೆಗೂ ಭಾರಿ ಮಳೆ ಸುರಿಯಲಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಕೆಲವೊಂದು ಜಿಲ್ಲೆಗಳಲ್ಲಿ ಆಲಿಕಲ್ಲು ಮಳೆ ಕೂಡ ಆಗ್ತಾ ಇದೆ ಅಂತಾನು ಕೂಡ ಹೇಳಲಾಗಿದೆ. ಇನ್ನು ದಕ್ಷಿಣ ಮತ್ತು ಉತ್ತರ ಒಳನಾಡು ಮತ್ತು ಕರಾವಳಿಯಲ್ಲೂ ಕೂಡ ಗುಡುಗು ಸಹಿತ ಸಾಧಾರಣ ಮಳೆ ಆಗಲಿದೆ. ಇನ್ನು ಬಾಗಲಕೋಟೆಯಲ್ಲೂ ಕೂಡ ಭಾರಿ ಒಂದು ಗಾಳಿಯೊಂದಿಗೆ ಮಳೆ ಆಗ್ತಾ ಇದೆ. ದಾವಣಗೆರೆಯಲ್ಲೂ ಕೂಡ ಒಂದು ಭಾರಿ ಮಳೆ ಅಂತಾನೆ ಹೇಳ್ಬೋದು. ಇನ್ನು ರಾಯಚೂರು, ಕೊಪ್ಪಳ, ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲೂ ಕೂಡ ಸೋಮವಾರ ಸಂಜೆ ಹಾಗೂ ತಡರಾತ್ರಿ ಗುಡುಗು ಮಿಂಚು ಸಹಿತ ಮಳೆ ಆಗಲಿದೆ. ಇನ್ನು ಕೊಪ್ಪಳ, ಯಲಬುರ್ಗಾ ಈ ಭಾಗದಲ್ಲೂ ಕೂಡ ಮಳೆ ಆಗಿದೆ.